ಹೇಳಿ ಅಳ್ಸಿಂಗಾಚಾರ್ರೆ. ನನ್ನನ್ನ ಉಚ್ಚಟನೆ ಮಾಡ್ತೀಯಾ? ನನಗೆ ಎಕ್ಕದ ಕಡ್ಡಿಲ್ ಹೊಡಿತ್ಯಾ? ಯಾವ ಕೈಯಲ್ಲ ಹೊಡಿತ್ಯಾ? ಈ ಕೈಯಲ್ಲ? ಇವತ್ತು 5 ಗಂಟೆಗೆ ವಿಕ್ರಮ್ ಸಿಂಹನ್ಗೆ ಮಧುವಂತಿ ಇನ್ನೊಂದು ಮುಖ ತೋರಿಸ್ತೀನಿ. ವಿಕ್ರಮ್ ಸಿಂಹನ್ ಸಾವಿನ ಕದ ತೆರೆಯುತ್ತೆ. ವಿಕ್ರಮ್, ವಿಕ್ರಮ್, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಎಲ್ಲ ಮುಗ್ದೋಯ್ತು ಕಣೋ, ಎಲ್ಲ ಮುಗ್ದೋಯ್ತು. ಏನು ಮುಗ್ದೋಯ್ತಮ್ಮ? ಕರೆಕ್ಟಾಗಿ ಹೇಳು, ನಂಗೇನು ಅರ್ಥ ಆಗ್ತಿಲ್ಲ. ಆ ಮಧುವಂತಿ ಶೆಲ್ವಪಿಳ್ಳಿಯವ್ರ ಕೈ ಮುರಿದಾಕಿದಾಳಂತೆ. ಅವ್ರ ಕೈ ಬಿದ್ದೋಗಿದೆಯಂತೆ. ಮಹಾಮಂಡಲ ನಿಲ್ಲಿಸ್ಬೇಕು ಅಂತ ಮಧುವಂತಿ ಈ ರೀತಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಬರೀ ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ ಕಣೋ, ಹೇಳಿದ್ದನ್ನ ಮಾಡಿ ತೋರಿಸ್ತಾಳೆ. ಅಂತ ಗುರುಗಳನ್ನೇ ಸೋಲ್ಸಿದಾಳೆ ಅಂದ್ರೆ ಅವಳು ನೀನ್ ಯಾವ ಲೆಕ್ಕ ಹೇಳು? ಅವಳು ಇದನ್ನ ಸುಮ್ಮನೆ ಬಿಡಲ್ಲ ಕಣೋ, ರಾಕ್ಷಸಿ ಅವಳು. ಈಗೇನೋ ಮಾಡೋದು? ಇಂಥವ್ರು ಸಾವಾಸ ಮಾಡಿ ನಾವೆಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ವಿ ನೋಡು. ನಮ್ಗಿದೆಲ್ಲ ಬೇಕಿತ್ತ? ಕೊಚ್ಚ ಮೇಲೆ ನಾವೇ ಕಲ್ಲು ಹಾಕಿ ಮೈಗೆ ಹಾರಿಸ್ಕೊಂಡಾಗಾಯ್ತು. ಅಂತ ಗುರುಗಳನ್ನೇ ಬಿಟ್ಟಿಲ್ಲ ಅವಳು. ಇನ್ನು ನಾವೆಲ್ಲ ಯಾವ ಲೆಕ್ಕನೋ ಅವಳು ಮುಂದೆ? ಮಹಾಮಂಡಲ ನಡೆಯಲ್ಲ ಕಣೋ, ಅವಳು ನಿನ್ನ ಸುಮ್ಮನೆ ಬಿಡಲ್ಲ. ದೇವ್ರೆ, ಯಾಕೆ ನಮ್ಮನ್ನ ಇಂಥ ಪರಿಸ್ಥಿತಿಗೆ ಸಿಕ್ಸಾಕ್ಬಿಟ್ಟೆ? ಅಮ್ಮ ಸಮಾಧಾನ ಮಾಡ್ಕೋ, ನಾನು ಗುರು ಹತ್ರ ಮಾತಾಡ್ತೀನಿ. ಅವ್ರು ಏನ್ ಹೇಳ್ತಾರಂತ ನೋಡೋಣ. ಗುರುಗಳೇ, ವಿಕ್ರಮ್ ಸಾಹೇಬ್ರು ಫೋನ್ ಮಾಡಿದ್ದಾರೆ. ಹೇಳಿ. ಹಲೋ ಗುರುಗಳೇ, ವಿಷಯ ಗೊತ್ತಾಯ್ತು. ಐ ಆಮ್ ರಿಯಲಿ ಸಾರಿ. ಅವಳು ಇಷ್ಟು ಕೇಳಿ ಮಟ್ಟಿಗೆ ಇಳಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮುಂದೆ ಏನಾಗುತ್ತೆ ಅಂತ ತುಂಬಾ ಭಯ ಆಗ್ತಿದೆ. ನೀವೇ ದಾರಿ ತೋರಿಸ್ಬೇಕು ಗುರುಗಳೇ. ಅವಳು ನನ್ನ ಕೈ ತಿರ್ಚಿದ್ರು, ಕಾಲು ತಿರ್ಚಿದ್ರು, ಮಹಾಮಂಡಲ ನಡೆದೇ ನಡೆಯುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್